ರಾಜಕೀಯವಾಗಿ ಟೀಕೆ ಮಾಡೋದು ತಪ್ಪಲ್ಲ. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನೀವು ಅವರ ಶತ್ರುಗಳಾಗಿರ್ತೀರಾ, ನಿಂತ್ಕೊಂಡಿರ್ತೀರಾ, ಬದ್ಧ ವೈರಿಗಳಾಗಿರ್ತೀರಾ, ಟೀಕೆಗಳನ್ನು ಮಾಡಿ. ಬಟ್ ವೈಯಕ್ತಿಕ ಮಟ್ಟಕ್ಕೆ, ಆರೋಗ್ಯದ ವಿಚಾರದ ಮಟ್ಟಕ್ಕೆ, ಅವರ ಕುಟುಂಬದ ವಿಚಾರಗಳ ಮಟ್ಟಕ್ಕೆ ಹೋಗುವಂಥದ್ದು ಸರಿಯಲ್ಲ. ಆಸ್ಪತ್ರೆಗೆ ಹೋಗಿದ್ದು, ಅನುಮಾನ, ಇವೆಲ್ಲ ನೋ. ಕಾಂಗ್ರೆಸ್ ನಾಯಕರಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಹೇಳಿಕೆಗಳು ಬರ್ತಾ ಇದೆ. ಚುನಾವಣೆ ಸಮಯದಲ್ಲಿ ವಿವಾದದ ಮೇಲೆ ವಿವಾದಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಟೀಕಿಸುವ ಭರದಲ್ಲಿ ನಾಲಿಗೆಯನ್ನ ಕೈ ನಾಯಕರು ಹರಿಬಿಡುತ್ತಾ ಇದ್ದಾರೆ. ರಾಜಕೀಯ ಟೀಕೆಗೆ ಈಗ ವೈಯಕ್ತಿಕ ನಿಂದನೆಗಳು ಸರಿಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಸೊ ಚುನಾವಣಾ ಆಯೋಗ ಕೊಟ್ಟಂತ ವೈಯಕ್ತಿಕ ಟೀಕೆಗಳು ಅಂತ ಅಂದ್ರೆ ಇವಲ್ವಾ? ಚುನಾವಣಾ ಆಯೋಗ ಮುಖ್ಯವಾಗಿ ಹೇಳಿದ್ದು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕವಾಗಿರುವಂಥ ಟೀಕೆಗಳನ್ನು ಮಾಡಬಾರ್ದು ಅನ್ನೋದನ್ನ. ಇವೆಲ್ಲ ವೈಯಕ್ತಿಕ ಟೀಕೆಗಳಲ್ವಾ? ಹೇಗೆ ವ್ಯಾಖ್ಯಾನ ಮಾಡುತ್ತೆ ಚುನಾವಣಾ ಆಯೋಗ? ಫೈನ್, ನೋಡೋಣ ಲೂಸ್ ಸ್ಟಾಕ್ಗಳು ಏನೇನಿದೆ, ಯಾವ್ಯಾವ ಲೀಡರ್ಸ್ಗಳು ಮಾತನಾಡಿದ್ದಾರೆ ಅಂತ ಹೇಳಿ. ರಮೇಶ್ ಬಂಡಿಸಿದ್ದೇಗೌಡರು ಶಾಸಕರು ಹಾರ್ಟ್ ಆಪರೇಷನ್ ಆದರೆ ಓಡಾಡೋಕ್ಕೆ ಆಗುತ್ತಾ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹಾರ್ಟ್ ಆಪರೇಷನ್ಗಳು ತುಂಬ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಹೃದಯ ಕಾಯಿಲೆ ಒಂದೇ ರೀತಿಯಾದಂಥ ಸಮಸ್ಯೆಗಳು ಇರೋದಿಲ್ಲ. ಹೃದಯ ಕಾಯಿಲೆಗಳಿಗೆ ಅನೇಕ ರೀತಿಯಾದಂಥ ಬೇರೆ ಬೇರೆ ಚಿಕಿತ್ಸೆಗಳಿದೆ. ಅದರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಮತ್ತೊಬ್ಬರು ಯಾರು ಅಂತಂದರೆ ಶಿವರಾಜ್ ತಂಗಡಗಿ ಸಚಿವರು. ಮೋದಿ ಅನ್ನೋರು ಕಪಾಳಕ್ಕೆ ಹೊಡೀರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ತಪ್ಪೇನಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಮಾತನಾಡಿದರು. ಇನ್ನು ಮೂರನೇದು ಯತೀಂದ್ರ ಮಾಜಿ ಶಾಸಕರು, ಸಿದ್ದರಾಮಯ್ಯನವರ ಪುತ್ರ. ಅಮಿತ್ ಶಾ ಗೂಂಡಾ ಮತ್ತು ರೌಡಿ. ಇದನ್ನ ಅವ್ರವ್ರ ಪಾಡಿಗೆ ಅವ್ರವ್ರು ಕಳ್ಕೊಳ್ತಾರೆ. ಈ ಕಡೆಗೆ ಸಿದ್ದರಾಮಯ್ಯನವರು ಟೀಕೆ ಮಾಡ್ಕೊಳ್ತಾರೆ, ಅವರು ಆ ಕಡೆಯಿಂದ ಟೀಕೆ ಮಾಡ್ಕೊಳ್ತಾರೆ, ಗೂಂಡಾ ರೌಡಿ ಅಂತೆಲ್ಲ ಮಾತನಾಡ್ತಾರೆ. ಈಗ ಡಿ ಕೆ ಸುರೇಶ್ ವಿಚಾರದಲ್ಲೂ ಬಿಜೆಪಿ ನಾಯಕರು ಹರಿಬಿಡ್ತಾರೆ. ಇಟ್ಸ್ ಓಕೆ. ಇನ್ನು ಚಲುವರಾಯಸ್ವಾಮಿ ಮಗನಿಗೆ ಹೆಣ್ಣು ಹುಡುಕಿ ಅಪ್ಪ ಮದುವೆ ಆದರು ಅಂತೇಳಿ ಅವರು ಹೇಳುವಂಥ ವ್ಯಾಖ್ಯಾನ, ಪುಟ್ಟರಾಜು ಅವರು ಹುಡುಗಿ ನೋಡಿದ್ದಾರೆ, ಕುಮಾರಸ್ವಾಮಿ ಹೋಗಿ ಮದುವೆ ಆಗಿದ್ದಾರೆ ಅನ್ನುವಂಥ ಅವರೇ ಬಳಕೆ ಮಾಡಿರುವಂಥ ಶಬ್ದ. ಆಮೇಲೆ ಅವ್ರು ಹೇಳೋದು ಮಗನಿಗೆ ಹೆಣ್ಣು ಹುಡುಕಿ ಅಪ್ಪ ಮದುವೆ ಮಾಡ್ದಂಗೆ ಆಯಿತು ಅಂತ ಹೇಳಿ ಸೇರಿಸ್ತಾರೆ ಅದಕ್ಕೆ. ಸೊ ನೀವೆಲ್ಲ ಸೀನಿಯರ್ ಲೀಡರ್ಸ್ಗಳು, ನಿಮ್ಮನ್ನು ನೋಡಿ ಅನೇಕ ಯುವ ರಾಜಕಾರಣಿಗಳು ಕಲಿಯೋದಿರುತ್ತೆ. ಇಂಥವೆಲ್ಲ ಮಾತಾಡಿದರೆ ಅವ್ರು ಏನು ಕಲಿಬೇಕು? ಇದೇನ ಕರ್ನಾಟಕದ ಮುಂದಿನ ರಾಜಕಾರಣಿಗಳು ಅಂತ ಹೇಳಿ. JDSನಲ್ಲಿ ಯಾರು ಗಂಡಸರಿಲ್ವಾ? ಇದು ತುಂಬ ಅತಿರೇಕಕ್ಕೆ ಹೋಗುತ್ತೆ. ಇದೇ ವಿಚಾರದಲ್ಲಿ BJPಯ ನಾಯಕರಾದಂಥ ಅಶ್ವಥ್ ನಾರಾಯಣ ಅವರು ಮಾತನಾಡಿದರು. ಗಂಡಸ್ತನದ ವಿಚಾರದಲ್ಲೆಲ್ಲ ರಾಮನಗರದಲ್ಲಿ ಮಾತನಾಡಿದರು. ಅದರ ಗಾಳಿ ಏನಾದರೂ ಬಡಿತಾ? ಆಗ ಕಾಂಗ್ರೆಸ್ನವ್ರು ಹೇಳಿದರು, ಏನ್ರಿ ಮಾತಾಡ್ತೀರಾ ನೀವೆಲ್ಲ ಅಂತ ಹೇಳಿ. ಈಗ ನಿಮ್ಮ ನಾಯಕರುಗಳೇ ಮಾತಾಡ್ತಾರೆ. ಇಕ್ಬಾಲ್ ಹುಸೇನ್ ಅವರು ಮೊದಲನೇ ಬಾರಿ ಗೆದ್ದಿದ್ದೀರಾ. ಇಕ್ಬಾಲ್ ಹುಸೇನ್ ಅವರೇ, ಈ ಬಾರಿ ಗೆದ್ದಿರೋದು ನೀವು. ನೋಡಿ ಮಾತನಾಡಬೇಕಾದ್ರೆ ಏನು ಮಾತನಾಡಬೇಕು, ಏನಿಲ್ವಾ ಅಂಥೇಳಿ. ಬಾಲಕೃಷ್ಣ ಅವರು, ಕಳ್ಳಿ ಗಿಡ ಎಷ್ಟು ಡೇಂಜರ್ ಗೊತ್ತಲ್ವಾ, ಕಣ್ಣಿಗೆ ಬಿದ್ದರೆ ಕಣ್ಣು ಹಾಳಾಗಿ ಹೋಗುತ್ತೆ ಅನ್ನುವಂಥ ಮಾತನಾಡುತ್ತಾರೆ. ಇವೆಲ್ಲವೂ ಕೂಡ ಲೀಡರ್ಸ್ಗಳು, ಸೀನಿಯರ್ಸ್ಗಳು, ನಿಮ್ಮನ್ನು ಫಾಲೋ ಮಾಡುವಂಥ ಲೀಡರ್ಸ್ಗಳು ಏನು, ನಿಮ್ಮ ಕಾರ್ಯಕರ್ತರೆಲ್ಲ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ನೀವೇ ಒಂದು ಸಲ ಯೋಚನೆ ಮಾಡಿಕೊಳ್ಳಿ.